ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ವಿಡಿಯೋಸ್ ನೋಡಿ ಫುಲ್ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ದಯವಿಟ್ಟು ನಾವು ಕಷ್ಟಪಟ್ಟು ವಿಡಿಯೋಗಳು ಮಾಡ್ತಾಯಿರ್ತೀವಿ, ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಇವತ್ತು ನಾನೇನು ಸ್ವಲ್ಪ ಹೆಲ್ತ್ ಅಪ್ಸೆಟ್, ಗಂಟಲು ಸರಿ ಇಲ್ಲ, ಸಾರಿ. ಅದಕ್ಕೆ ಇವತ್ತೇನು ಮುಗ್ದಲ್ಲೆಲ್ಲ ನಾವು ಫುಲ್ ಮಾರ್ಕ್ಸ್ ಬಂದಿರುತ್ತಲ್ಲ, ಕಪ್ಪು ಕಲೆಗಳು ಮತ್ತು ಬ್ಲ್ಯಾಕ್ ಹಿಡ್ಸು, ಇದು ಬಂಗಿಂದು ಇಲ್ಲೆಲ್ಲ ಫುಲ್ ಮೂಗು ಮೇಲೆ ಇಲ್ಲೆಲ್ಲ ಬಂದಿರುತ್ತೆ. ಕೆಲವ್ರಿಗೆ ಕ್ಲಿಯರ್ ಇರಬೇಕಂದ್ರೆ ಮತ್ತು ಫೇರ್ನೆಸ್ ಬರಬೇಕಂತೇಳಿದ್ರೆ ನಾನೊಂದು ಮಾಡಿ ತೋರಿಸ್ತೀನಿ. ದಿನ ರಾತ್ರಿ ನೀವು ಹಚ್ಚಿ ಮಲ್ಕೊಂಡ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಆನ್ಲೈನಲ್ಲಿ ನೀವು ಆ ಕ್ರೀಮು ಈ ಕ್ರೀಮ್ ಅಂತ ಬುಕ್ ಮಾಡಿ ನೀವು ಹಚ್ಕೊಂಡ್ರೆ ಸ್ಕಿನ್ ಹಾಳಾಗುತ್ತೆ ವಿನಃ ನಿಮಗೆ ರಿಸಲ್ಟ್ ಏನು ಒಳ್ಳೇದು ಸಿಗಲ್ಲ. ಈ ಥರ ನೀವು ಮನೇಲೇ ಇರೋಂಥ ಮನೇಲಿರೋ ಸಾಮಗ್ರಿಯಲ್ಲೇ ನೀವು ಮಾಡ್ಕೋಬೋದು. ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇದಂತೂ ಬ್ಲ್ಯಾಕ್ ಹೆಡ್ಸ್ ಫುಲ್ಲು ಕ್ಲಿಯರೇ ಇರುತ್ತೆ ನಿಮ್ಮದು ಸ್ಕಿನ್ಗಳು. ನೀವು ಟ್ರೈ ಮಾಡ್ಬೋದು. ನಾನು ಟ್ರೈ ಮಾಡ್ತೀನಿ. ದಿನ ರಾತ್ರಿ ಮುಖ ತೊಳ್ಕೊಂಡು ಹಚ್ಕೊಂಡು ಮಲ್ಕೋತೀನಿ. ಬೆಳಗ್ಗೆ ದಿನ ಫೇಸ್ ವಾಶ್ ಮಾಡ್ಕೋತೀನಿ ನಾನು. ಬನ್ನಿ ನೋಡೋಣ ಹೇಗೆ ಮಾಡೋದು, ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ. ಇದು ಸ್ಫಟಿಕ ಕಲ್ಲು, ಇದು ಎಲ್ಲ ಗಂಧಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಮತ್ತು ಆನ್ಲೈನಲ್ಲೂ ಸಿಗುತ್ತೆ. ಇದು ಸ್ಫಟಿಕ ಕಲ್ಲು ತುಂಬ ಒಳ್ಳೆಯದು ಸ್ಕಿನ್ಗಳಿಗೆ. ಇದು ಸ್ಟಾಕ್ ಮಾಡಿ ಒಂದು 10 ರೂಪಾಯಿಗೆಲ್ಲ ಇಷ್ಟು ಸಿಗುತ್ತೆ. ಪಾಕೆಟೇ ಸಿಗುತ್ತೆ, ಒಂದು 10 ರೂಪಾಯಿ 20 ರೂಪಾಯಿಗೆಲ್ಲ. ಎಲ್ಲ ರೇಷನ್ ಅಂಗಡಿಯಲ್ಲಿ ಮತ್ತು ಗಂಧಿ ಅಂಗಡಿಯಲ್ಲಿ ಮತ್ತು ಆನ್ಲೈನಲ್ಲಿ ಎಲ್ಲ ಅವೈಲೇಬಲ್ ಇರುತ್ತೆ. ತುಂಬ ಯೂಸ್ ಆಗುತ್ತೆ ನೋಡಿ. ಇದನ್ನು ನಾನು ಪೌಡ್ರ್ ಮಾಡ್ಕೊಬರ್ತೀನಿ. ನೋಡಿ, ಪೌಡ್ರ್ ಮಾಡ್ಕೊಬಂದಿದ್ದೀನಿ. ಒಂದು ಚುಟ್ಕಿ, ನೀವು ಜಾಸ್ತಿ ಜನ ಯೂಸ್ ಮಾಡೋಂಗಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಇದು ಡೈಲಿ ಫ್ರೆಶ್ಶಾಗಿ ಮಾಡ್ಕೊಳ್ಳಿ, ಸ್ಟಾಕ್ ಮಾಡಿ ಇಟ್ಕೊಬೇಡಿ, ಫ್ರೆಶ್ಶಾಗಿ ಮಾಡ್ಕೊಳ್ಳಿ. ರಿಸಲ್ಟ್ ಬೇಗ ಸಿಗುತ್ತೆ ನೋಡಿ. ಇಷ್ಟು ನಾನು ಸ್ಫಟಿಕ ಪುಡಿ ಹಾಕ್ತಾಯಿದ್ದೀನಿ. ಆಲಮ್ ಅಂತ ಹೇಳ್ತಾರೆ, ಸ್ಫಟಿಕ ಕಲ್ಲು ಅಂತ ಹೇಳ್ತಾರೆ ಕೆಲವರು. ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟೇ ಸಾಕು. ಯಾವುದೇ ಮಾರ್ಕ್ಸ್ ಆಗಲಿ, ಡಾರ್ಕ್ ಸ್ಕಿನ್ ಆಗಿರೋರಿಗೆ, ಕಪ್ಪಗಿರ್ತಾರಲ್ಲ ಅವರು ಇದನ್ನು ಹಚ್ಕೊಂಡು ಬೆಳ್ಳಕ್ಕಾಗ್ತಾರೆ. ಮತ್ತು ಕಲೆಗಳು, ಇದು ಡಾರ್ಕ್ ಸ್ಪಾಟು ಮತ್ತು ಗುಳ್ಳೆಗಳದ್ದು, ಪಿಂಪಲ್ದು, ಬ್ಲ್ಯಾಕು ಅದೆಲ್ಲ ಹೋಗುತ್ತೆ. ಬಂಗಿಂದು ಮಾರ್ಕ್ ಎಲ್ಲ ಹೋಗುತ್ತೆ ಮತ್ತು ಬಂಗು ಹೋಗುತ್ತೆ. ಇಷ್ಟು ಒಂದು ಫ್ರೆಶ್ಶಾಗಿ ಮಾಡ್ತಾಯಿದ್ದೀನಿ. ನೀವು ದಿನ ರಾತ್ರಿ ಫ್ರೆಶ್ಶಾಗಿ ಮಾಡ್ಕೊಳ್ಳಿ ನೋಡಿ. ಒಂದು ಚುಟುಕಿ ಹಾಕ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ವಿಟಮಿನ್ ಇ ಕ್ಯಾಪ್ಸಲ್ ಹಾಕ್ತಾಯಿದ್ದೀನಿ ಇದಕ್ಕೆ. ನೆಕ್ಸ್ಟು ಆಲ್ವೆರಾ ಜೆಲ್ ತಗೊಂಡಿದ್ದೇನೆ. ಗಿಡದಾದ್ರೂ ಪರವಾಗಿಲ್ಲ, ಇದು ಅಂಗಡಿಯಿಂದ ತಂದಿರೋದಾದ್ರೂ ಪರವಾಗಿಲ್ಲ, ಆಲ್ವೆರಾ ಜೆಲ್ಲು ಹಾಕೋಬೋದು ನೋಡಿ. ಎಷ್ಟು ಹಾಕೋತಾ ಇದ್ದೇನೆ. ಇದಕ್ಕೆ ಮೇನಾಗಿ ಗ್ಲಿಸರಿನ್ನ ಮೇನ್ ಇದಕ್ಕೆ ಒಂದು 1/2 ಸ್ಪೂನ್ ಹಾಕೋತಾ ಇದ್ದೇನೆ. ಗ್ಲಿಸರಿನ್ ಮೇನ್ ಇದಕ್ಕೆ ಮಿಸ್ ಮಾಡಿದ್ರೆ ಹಾಕೊಳ್ಳಿ, ತುಂಬ ಬೇಗ ರಿಸಲ್ಟ್ ಸಿಗುತ್ತೆ. ಬಂಗಿಂದು ಮುಖ ಎಲ್ಲ ಫುಲ್ಲು ಬ್ಲ್ಯಾಕ್ ಮಚ್ಚೆಗಳಿರುತ್ತಲ್ಲ, ಬಂಗಿನ ಸಮಸ್ಯೆ ಇರೋರು ಅವ್ರಿಗೆ ಫುಲ್ ಕಡಿಮೆ ಆಗುತ್ತೆ. ದಿನ ರಾತ್ರಿ ಹಚ್ಕೊಂಡು ಮಲ್ಕೊಳ್ಳಿ, ಬೆಳಗ್ಗೆ ಎದ್ದು ಮುಖ ತೊಳ್ಕೊಳ್ಳಿ ನೋಡಿ. ಒಂದು 5-6 ಡ್ರಾಪ್ ಹಾಕಿದ್ದೀನಿ. ಇದು 4 ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಖದಲ್ಲಿ ಫೇರ್ನೆಸ್ ಬರಬೇಕಂದ್ರೆ, ಕ್ಲಿಯರಾಗಿ ಕಾಣಿಸ್ಬೇಕಂದ್ರೆ ಇದನ್ನು ನೀವು ಹಚ್ಚಿದ್ರೆ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ. ಮತ್ತು ಯಾವುದೇ ಕಲೆ ಆಗಿದ್ರು ಮುಖದಲ್ಲಿ ಎಲ್ಲ ಹೋಗುತ್ತೆ. ಕ್ಲಿಯರಾಗಿರುತ್ತೆ ಫೇಸು. ಈ ಕೊರಿಯನ್ ಅವ್ರಿಗೆಲ್ಲ ನೋಡಿರ್ತೀರ, ಯಾವುದೇ ಪಿಂಪಲ್ ಮಾರ್ಕ್ ಇಲ್ಲಿ, ಬ್ಲ್ಯಾಕ್ ಹೆಡ್ಸ್ ಇಲ್ಲಿ ಏನೂ ಇರಲ್ಲ. ಆ ಥರ ಆಗುತ್ತೆ. ಅದೇ ಒಂದೇ ದಿನಕ್ಕೆ ರಿಸಲ್ಟ್ ಕೊಡಲ್ಲ. ದಿನ ರಾತ್ರಿ ಚೆನ್ನಾಗಿ ಮುಖ ತೊಳ್ಕೊಂಡು ಇದನ್ನು ಹಚ್ಕೊಂಡು ಬೆಳಗ್ಗೆ ಎದ್ದು ನಾರ್ಮಲಾಗಿ ನೀವು ಹೆಂಗೆ ಫೇಸ್ ವಾಶ್ ಮಾಡ್ಕೋತೀರ ಆ ಥರ ಮಾಡ್ಕೋಬೋದು. ತುಂಬ ಒಳ್ಳೆಯದಿದು ನೋಡಿ. ಸ್ಫಟಿಕ ಚೆನ್ನಾಗಿ ಕರಗೋವರೆಗೂ ಈ ಥರ ನಾವು ಮಿಕ್ಸ್ ಮಾಡಬೇಕು.
ನೀವು ಸ್ಫಟಿಕ ಕಲ್ಲನ್ನ ಕುಟ್ಕೊಳಾದರೂ ಪುಡಿ ಮಾಡ್ಕೋಬೋದು, ಇಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಳಾದರೂ ಪುಡಿ ಮಾಡ್ಕೋಬೋದು. ಸ್ವಲ್ಪ ಲೈಟಾಗಿ ಕುಟ್ಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು. ನೋಡಿ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ನೀವೇ ಹೇಳ್ತೀರಾ. ಯಾವುದೇ ಆನ್ಲೈನಲ್ಲಿ ಕ್ರೀಮ್ ಆಗಲಿ ಏನೂ ಬುಕ್ ಮಾಡಲ್ಲ ನೀವು, ಇದೇ ಸಾಕು ನಿಮಗೆ. ಆನ್ಲೈನಲ್ಲಿ ಬುಕ್ ಮಾಡಿ ನೀವು ಫೇಸ್ ಹಾಳು ಮಾಡ್ಕೊಳೋ ಬದಲು ಈ ಥರ ಮನೆಯಲ್ಲೇ ಸಿಗೋವಂಥದ್ದು ಯೂಸ್ ಆಗೋವಂಥದ್ದು ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ನೋಡಿದ್ರಲ್ಲ ಏನೇನು ಹಾಕೋದು ಅಂತ ಹೇಳ್ಬಿಟ್ಟು. ಈ ಸ್ಫಟಿಕ ಒಂದು ಕಲ್ಲಿಂದ ಎಷ್ಟು ಯೂಸ್ಫುಲ್ ಗೊತ್ತಾ ಇದು. ಸ್ಕಿನ್ನಿಗಂತ ತುಂಬ ಒಳ್ಳೆಯದು. ಆಗಿನ ಕಾಲದಲ್ಲಿ ಶೇವಿಂಗ್ ಎಲ್ಲ ಮಾಡ್ಕೊಂಡು ಇದನ್ನು ಉಜ್ತಾಯಿದ್ರು, ಯಾಕಂದರೆ ಬ್ಲಡ್ ಎಲ್ಲ ಬಂದುಬಿಡುತ್ತೆ ಮತ್ತು ಸ್ಮೂತ್ ಆಗಲಿ ಸ್ಕಿನ್ನು ಅಂತ ಹೇಳ್ಬಿಟ್ಟು ಇದನ್ನು ಹಾಕೊಂಡು ಉಜ್ತಾಯಿದ್ರು. ಇವಾಗಲೂ ಸಹ ಕಟಿಂಗ್ ಶಾಪರು ಒಬ್ಬೊಬ್ಬರು ಯೂಸ್ ಮಾಡ್ತಾ ಇರ್ತಾರೆ ಹಳ್ಳಿ ಸೈಡಲ್ಲಿ. ತುಂಬ ಒಳ್ಳೆಯ ಸ್ಕಿನ್ಗೆ ಸ್ಫಟಿಕ ಕಲ್ಲು. ನೋಡಿ ಆಲಮ್ ಅಂತ ಹೇಳ್ತಾರೆ ಮತ್ತು ಸ್ಫಟಿಕ ಅಂತ ಹೇಳ್ತಾರೆ. ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಸ್ಕಿನ್ಗಂತೂ ತುಂಬ ಒಳ್ಳೆಯದು. ಯಾವುದೇ ಮಾರ್ಕ್ಸ್ ಆಗಲಿ ಮತ್ತು ಬ್ಲ್ಯಾಕ್ ಹೆಡ್ಸು, ಈ ಗುಳ್ಳೆಗಳದ್ದು ಮಾರ್ಕು ಅದೆಲ್ಲನೇ ಇರುತ್ತೆ ನೋಡಿ, ಅದೆಲ್ಲ ಪೂರ್ತಿ ಕ್ಲಿಯರ್ ಆಗುತ್ತೆ ಫೇಸಲ್ಲಿ. ಇದನ್ನು ನೀವು ಒಂದೇ ಒಂದು ನೀವು ಯಾವಾಗ ದಿನ ಫ್ರೆಶ್ ಆಗಿ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೇಡಿ. ಈ ಥರ ಮಾಡಿ ದಿನ ಫ್ರೆಶ್ಶಾಗಿ ಮಾಡ್ಕೊಳ್ಳಿ, ನಿಮಗೆ ರಿಸಲ್ಟ್ ತುಂಬ ಬೇಗ ಸಿಗುತ್ತೆ. ನಾನು ಈ ಥರ ಮಾಡ್ಕೋತೀನಿ. ದಿನ ರಾತ್ರಿ ಮುಖ ತೊಳ್ಕೊಂಡು ಇದನ್ನು ಹಚ್ಕೊಂಡು ಮಾಡ್ಕೋತೀನಿ. ಇದನ್ನು ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಫೇರ್ನೆಸ್ ಇಲ್ದಿರೋರು ಕೂಡ ಫೇರ್ನೆಸ್ ಬರ್ತಾರೆ, ಕಪ್ಪಗಿರೋರು ಲೈಟಾಗಿ ಬರ್ತಾ ಇರ್ತಾರೆ. ದಿನ ಬೈ ದಿನ ಡೇ ಬೈ ಡೇ ನಿಮಗೆ ರಿಸಲ್ಟ್ಗಳು ಗೊತ್ತಾಗ್ತಾ ಇರುತ್ತೆ. ಇದನ್ನು ಹಚ್ಚಿ 4 ಇಂಗ್ರೀಡಿಯೆಂಟ್ಸಿಂದ ನೀವು ಮಾಡ್ಕೋಬೋದು. ನೀವು ನಿಮ್ಮ ಸ್ಕಿನ್ನ ನೀವೇ ಚೆನ್ನಾಗಿ ಇದು ಮಾಡ್ಕೋಬೋದು. ನೋಡಿ ತುಂಬ ಕ್ಲಿಯರಾಗಿ ಕ್ಲೀನಾಗಿರುತ್ತೆ. ದಿನ ರಾತ್ರಿ ನೀವು ಹಚ್ಕೊಂಡು ಡೇ ಟೈಮಲ್ಲಿ ಹಚ್ಚಬೇಕಂತ ಏನಿಲ್ಲ, ಮಲಗುವಾಗ ಹಚ್ಕೊಂಡು ಮಲ್ಕೊಬಿಟ್ರೆ ಅದು ಕೆಲಸ ಮಾಡುತ್ತೆ. ತುಂಬ ಒಳ್ಳೆಯದು. ಸ್ಫಟಿಕ ಕಲ್ಲಿಂದ ನೀವು ಗಂಧಿ ಅಂಗಡಿಯಲ್ಲಾಗಲಿ ಯಾವುದೇ ಅಂಗಡಿಯಲ್ಲಾದ್ರೂ, ರೇಷನ್ ಅಂಗಡಿ ಆ ಥರ ಎಲ್ಲ ಸಿಗೋಲ್ಲ, ಆನ್ಲೈನಲ್ಲೇ ಸಿಗುತ್ತೆ ಮತ್ತು ಗಂಧಿ ಅಂಗಡಿಯಲ್ಲಿ ಸಿಗುತ್ತೆ. ಒಂದು 10 ರೂಪಾಯಿ 20 ರೂಪಾಯಿಂದ ಎಷ್ಟು ಒಳ್ಳೆ ರಿಸಲ್ಟು ಸ್ಕಿನ್ಗೆ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಗೊತ್ತಾ. ಇದು ಸ್ಫಟಿಕ ಕಲ್ಲು ಆಲಮ್ ಅಂತ ಹೇಳ್ತಾರೆ. ಇದನ್ನು ತುಂಬ ಒಳ್ಳೆಯದಿದು. ಮತ್ತು ಇದು ಗ್ಲಿಸರಿನ್ ಮಾತ್ರ ಮಿಸ್ ಮಾಡಿದ್ರೆ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಈ ಸ್ಫಟಿಕ ಕಲ್ಲು ಜೊತೆಗೆ ಗ್ಲಿಸರಿನ್ನು ಮತ್ತು ವಿಟಮಿನ್ ಇ ಕ್ಯಾಪ್ಸಲ್, ಇದು 4 ಮಿಸ್ ಮಾಡ್ದಿರ ಹಾಕ್ಕೊಂಡು ನಿಮ್ಮ ಸ್ಕಿನ್ಗಂತೂ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸ್ಕಿನ್ಗೆ, ಆಯಿಲ್ ಸ್ಕಿನ್ಗಾಗಲಿ ಡ್ರೈ ಸ್ಕಿನ್ಗಾಗಲಿ ಯಾವುದೇ ಸ್ಕಿನ್ಗಾದರೂ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ಇದನ್ನು ಸ್ಫಟಿಕ ಕಲ್ಲು ಪುಡಿನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಟ್ಟು ಒಂದು ಚುಟ್ಕಿ ಅದು ಸಾಕು, ಅದು ಕೆಲಸ ಅದು ಮಾಡುತ್ತೆ. ನೀವು ಡೇ ಬೈ ಡೇ ಫ್ರೆಶ್ಶಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸನ್ಸ್ಕ್ರೀನು ಮತ್ತು ಮಾಯ್ಶ್ಚರೈಸರ್ ನೈಟೆಲ್ಲ ಯೂಸ್ ಮಾಡ್ತಿರಲ್ಲ, ಅದ್ರ ಬದಲು ನೀವು ಇದನ್ನು ಯೂಸ್ ಮಾಡಿ ನೈಟಲ್ಲಿ ಮುಖ ತೊಳ್ಕೊಂಡು ಇದನ್ನು ಹಚ್ಕೊಂಡು ಮಲ್ಕೊಳ್ಳಿ. ಇದು ಬಂಗಿರೋರು ಮತ್ತು ಬ್ಲ್ಯಾಕ್ ಮಾರ್ಕ್ಸ್ ಇರೋರೆಲ್ಲ ಇದನ್ನು ಯೂಸ್ ಮಾಡಿ, ತುಂಬ ಒಳ್ಳೆ ಚೆನ್ನಾಗಿರುತ್ತೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಇದನ್ನು ಎಲ್ಲರಿಗೂ ಯೂಸ್ ಆಗಲಿ ಈ ವಿಡಿಯೋ. ಎಲ್ಲರೂ ಈ ಸ್ಫಟಿಕ ಕಲ್ಲಿಂದ ಏನೇನು ಯೂಸ್ ಆಗುತ್ತೆ ಇನ್ನು ಮುಂದೆ ನಾನು ವಿಡಿಯೋಗಳು ನಾನು ಮಾಡ್ತಾ ಇರ್ತೀನಿ. ನಿಮ್ಗೆ ಏನು ಅನಿಸಿಕೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ. ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಈ ವಿಡಿಯೋ ಯಾರು ನೋಡಿದಾರೋ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು.